ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ ಹಳ್ಳಿ ವಾತಾವರಣ ಎಷ್ಟು ಚೆಂದ ಅಲ್ಲ ಮಾರ್ನಿಂಗ್ ಟೈಮು. ಹಾಗೆ ಒಂದು ವಾಕ್ ಬಂದಿದ್ವಿ. ಹಳ್ಳಿ ಕಡೆ ಇಡೋದೇ ಚೆಂದ, ನಿಜ ಹೇಳಬೇಕು ಅಂದರೆ. ಒಳ್ಳೆ ನೇಚರು, ಫ್ರೆಶ್ ಏರು, ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಇಲ್ಲಿನ ವಾತಾವರಣನೇ ಚೆಂದ ಹೇಳ್ಬೇಕಂತೆ. ಅಡಿಕೆ ತೋಟಗಳು, ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಈ ವ್ಲಾಗು ನಾನು ಲಾಸ್ಟ್ ವೀಕ್ ಊರಿಗೆ ಹೋಗಿದ್ನಲ್ಲ, ಶ್ರಾವಣ ಪೂಜೆ ಅದೆಲ್ಲ ವ್ಲಾಗ್ ಹಾಕಿದ್ನಲ್ಲ, ಅದರದ್ದೇ ಕಂಟಿನ್ಯೂ ವ್ಲಾಗು. ಎಡಿಟ್ ಮಾಡೋಕ್ಕಾಗಿಲ್ಲ ಇಷ್ಟು ದಿನ, ಸ್ವಲ್ಪ ಹಬ್ಬ ಎಲ್ಲ ಬ್ಯುಸಿ ಇದ್ದೆ. ಹಳ್ಳಿ ವಾತಾವರಣ ಹೇಗಿರುತ್ತೆ, ಹಳ್ಳಿ ಜೀವನನೇ ಚೆಂದ ನಿಜವಾಗ್ಲೂ. ನೇಚರ್ ಎಲ್ಲ ಸಿಂಪಲಾಗಿ ಒಂದು ಚಿಕ್ಕದಾಗಿ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ. ಅಲ್ಲಿ ನಮ್ಮ ಪಾಪು ಆಟ ಅದೆಲ್ಲ, ಅದನ್ನು ಈ ವ್ಲಾಗಲ್ಲಿ ಎಡಿಟ್ ಮಾಡಿ ಪೋಸ್ಟ್ ಮಾಡಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಎಲ್ಲರೂ. ಹೇಗಿದೆ ಅಂತ ಕಮೆಂಟ್ ಮೂಲಕ ಹೇಳಿ. ಜೋಳ ತಿಂತಿದ್ದೆ ಮೇಕೆ. ಜೋಳ ಒಣಗಿರೋದನ್ನ ಎಷ್ಟು ಚೆನ್ನಾಗಿ ತಿಂತಿದ್ದೋ ಗೊತ್ತಾ ಈ ಮೇಕೆ ಮರಿಗಳು. ಅದಕ್ಕೆ ತುಂಬ ಇಷ್ಟ ಅನಿಸುತ್ತೆ ಜೋಳ ಅಂದರೆ. ನಮ್ಮ ವಾರ್ಗಿತಿಯವ್ರ ಮನೆಯಲ್ಲಿ, ಅವ್ರ ತಂದೆ ಮನೆಯಲ್ಲಿ ಮೇಕೆ, ಕುರಿ ಮತ್ತು ಹಸು ಎಲ್ಲ ಸಾಕಿದ್ರು. ಅದರಿಂದ ನಮ್ಮ ಪಾಪು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ದ. ತಿನ್ನು ತಿನ್ನನ್ ತಿನ್ನನ್ ಇದಕ್ಕೆ ತಿನ್ಸಲ್ಲ ಇದಕ್ಕೆಲ್ಲ ಬಿಡ್ಕೊಂಡು ಹೋಗೋಣ ದರ್ಶು. ಕೊಡ್ಲಾ? ಆಮೇಲೆ ಎಳ್ನೀರು ಕುಡಿಯೋಣ ಅಂತ ಹೋದ್ವಿ ತೋಟಕ್ಕೆ. ಫ್ರೆಶ್ ಆಗಿ ಎಳ್ನೀರು, ಎಷ್ಟು ಕೋಲ್ಡ್ ಆಗಿತ್ತು ಗೊತ್ತಾ, ಸಾಕಾಗಿತ್ತು ಮಾತ್ರ. ಕುಡಿಬೇಕಮ್ಮ. ಮರ ಹತ್ತದ ನೋಡಪ್ಪ ನಮ್ಮ ಮಗ. ಹಂಗೆ 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 ಇಷ್ಟೇ ಬಂಗ ನೀನು ಹತ್ತಕ್ಕಾಗ ನೀನು ಇನ್ನಿಷ್ಟು ಹತ್ಬೋದು ಅಷ್ಟೇ ಇಲ್ಲ.
ಕೀಳು ಕಾಯಿ ಕೀಳ್ಬೇಕು. ಅಡಿಕೆ ಅದು. ಹೆಂಗಲ್ಲ ಅಣ್ಣವ್ರು ಕಾಯಿ ಕೀಳ್ತಿರೋದು ಹೆಂಗಪ್ಪ ಅಣ್ಣವ್ರು ಕಾಯಿ ಕೀಳ್ತಾರೆ. ಹತ್ತು ನೀನು ಹತ್ತು ನೋಡೋಣ ಹೆಂಗೆ ಹತ್ತಿ. ಹತ್ತು ಮಗನ ಹತ್ತು ಮಗನ ರುಚಿ ಇಲ್ಲ ಹತ್ಬೇಕು ಮಗನ. ಹ್ಞೂ ಎಳ್ನೀರು ಫ್ರೆಶ್ ಆಗಿ ಯಾವಾಗ ಕಿತ್ತು ಅವಾಗ ಕುಡಿದ್ರೆ ಎಷ್ಟು ತಂಪಾಗಿರುತ್ತೆ ಗೊತ್ತಾ, ನಿಜವಾಗ್ಲೂ ಸೂಪರ್. ಮತ್ತು ಅಲ್ಲಿ ಜಿಂಕೆ ಎಲ್ಲ ಬಂದಿತ್ತು ನೋಡಿ. ನಾವು ಈ ಕಡೆ ಬರೋಣ ಫೋಟೋ ತಗೊಳ್ಳೋಣ ಅಂತ ಬರೋ ಅಷ್ಟರಲ್ಲಿ ಓಡ್ಬಿಡ್ತು ನಮ್ಮನ್ನೆಲ್ಲ ನೋಡಿ. ಮತ್ತು ಇದು ನೆಕ್ಸ್ಟ್ ಡೇ ನಮ್ಮ ಹೊರಗಿತ್ತಿಯವ್ರ ಅಕ್ಕಾರ ಮನೆ ಹತ್ರ ಅವ್ರ ಊರಿಗೆ ಹೋದ್ವಿ. ಆನ್ ದ ವೇ ಬರ್ತಾ ಅಲ್ಲಿ ಮಂಕಿಗಳು ಎಷ್ಟೊಂದಿತ್ತು ಗೊತ್ತಾ ಅವ್ರ ಮನೆ ಹತ್ರನೇ. ನೋಡಿ ಮನೆ ಮುಂದೆ ಇರೋ ಹೂವನೂ ಬಿಡಲ್ಲ, ಅಷ್ಟು ಕಿಟ್ಲೆ ಮಾಡ್ತೈತಿ ಮಂಕಿಗಳು. ಎಲ್ಲ ಆ ಕಡೆ ಹೋಗ್ತವೆ. ಹಾಗೆ ಈವ್ನಿಂಗ್ ವಾಕಿಂಗ್ ಆದಂಗೂ ಆಗುತ್ತೆ ಅಂದ್ಬಿಟ್ಟು ಅವ್ರ ತೋಟದ ಹತ್ರ ಹೋದ್ವಿ. ಮಾವಿನ ಹಣ್ಣು ಹಲಸಿನ ಹಣ್ಣೆಲ್ಲ ಇದೆ, ಕಿತ್ಕೊಂಬರೋಣ ಅಂದ್ಕೊಂಡು ಹೋದ್ವಿ. ಈವ್ನಿಂಗು ನಡ್ಕೊಂಡು ಹೋದ್ವಿ. ಈವ್ನಿಂಗ್ ಟೈಮಲ್ವಾ ಚೆನ್ನಾಗಿತ್ತು. ನಡ್ಕೊಂಡು ಹಳ್ಳಿ ವಾತಾವರಣ ನೋಡ್ಕೊಂಡು ಹೋದ್ವಿ. ಸೂಪರ್ ಸೂಪರ್. ಇದೊಂದು ಚಿಕ್ಕ ಕೋತಿನ ಹಿಂದೆ ನೋಡಲ್ಲಿ ಫಾಲೋ ಮಾಡ್ತಾ ಇತ್ತು ನಿನ್ನ ಕಿಡ್ನಾಪ್ ಮಾಡಕ್ಕೆ. ಗೋಗೋ ನಿನ್ನ ಫಾಲೋ ಮಾಡ್ತಾ ಇತ್ತು. ಅಲ್ಲಿ ಹೊಸ್ದಾಗಿ ರೈಲ್ವೆ ಸ್ಟೇಷನ್ ಮಾಡ್ತಿದ್ದಾರೆ. ಸೊ ದೂರದಿಂದ ಸರಿಯಾಗಿ ಕಾಣಿಸ್ತಿಲ್ಲ. ಅದು ತುಮಕೂರು ಹತ್ರ. ಹಾಯ್ ಹಾಯ್ ಮಾಡು. ಹಾಯ್. ನೀವು ಅಷ್ಟು ಹೈಟಾಗಿದ್ದೀರಾ, ನಮ್ಮ ಕೈ ಹಿಡ್ಕೊಳಕ್ಕಾಗಲ್ಲ. ಮಾವಿನಕಾಯ ಇಲ್ಲ ಅಲ್ಲಿ, ಮಾವಿನಕಾಯಿ ಮ್ಯಾಂಗೋ ಇಲ್ಲ ಅಲ್ಲಿ. ಮ್ಯಾಂಗೋ ಓ ಇಲ್ಲಿ ಬಿದ್ದೈತೆ ಮ್ಯಾಂಗೋ, ಅದಕ್ಕೆ ತೋರು. ಹಣ್ಣು ಕಾಯಿ ಕಾಯಿ. ವಾವ್, ಮ್ಯಾಂಗೋ. ಏನು ಮಾಡು? ಮ್ಯಾಂಗೋ ಅಲ್ಲೇ ಆಯ್ತಾ? ಎಲ್ಲ ಬಲ್ತವೇನ್ರಿ? ಎಲ್ಲ ಬರ್ತವೆ. ಈ ಕಡೆನೂ ಐತೆ ನೋಡ್ರಿ. ಸಾಕು ನಡಿ, ಅವಳು ಯಾರ ನಮ್ಮ ಬಂದು ಬೈದಿರೋದು. ಅಪ್ಪ 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 ಜಂಪ್ ಮಾಡ್ತೈತಾ? ಜಂಪ್ ಮಾಡ್ತೈತೆ.
ಹೆಂಗಮ್ಮ ಜಂಪ್ ಮಾಡ್ತಪ್ಪ ಹಂಗೆ ಜಂಪ್ ಮಾಡ್ತೈತಾ ನೀನು ಕಿಟ್ಕ ಜಂಪ್ 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 ಇಲ್ಲೇ ಎಗರು ಬಿಡ್ತೈತೆ ನಮ್ಮ ಮಗ ಕಿಟ್ಕೊಳಕ್ಕೆ ಕಾಯಿ ಬಾ ಅಪ್ಪ ಕಿತ್ಕೊಂಡೈತೆ ಬಾ ಸಾಕು ಹಲಸಿನ ಹಣ್ಣು ಸಿಕ್ಕೈತೆ ಎತ್ಕೊಂಬತ್ತಾವ್ರೆ ಕುಯ್ಕೊಂಡು ಯಾರಮ್ಮ ಯಾರು ಓಕೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಷ್ಟೊತ್ತು ವ್ಲಾಗ್ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಹೀಗೆ ವ್ಲಾಗ್ಸ್ ಎಲ್ಲ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಆದಷ್ಟು ಜಾಸ್ತಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಆಲ್.